ನಾನು ಇವತ್ತು ಮೈಸೂರು ಬರ್ತಾ ಇದ್ದೇನೆ ಅಂತಕ್ಕಂಥ ದೃಷ್ಟಿಯಿಂದ ತರಾತುರಿನಲ್ಲಿ ಜಿಲ್ಲಾ ಮಂತ್ರಿಗಳು ದೇವರಾಜ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ನಾನು ಫೋನ್ ಮಾಡಿದ್ರು ಒಂದು 2-3 ದಿನಗಳ ಹಿಂದೆ ಮೈಸೂರು ಬಂದೇ ಬರ್ತೀನಿ ನಾನು 15ನೇ ತಾರೀಕು 3ನೇ ತಾರೀಕು. ಅವತ್ತು ನೀವು ತರಾತುರಿನಲ್ಲಿ ಮಾಡೋದಾದ್ರೆ ಮಾಡಿ ಅಂತ ಹೇಳಿದೆ ನಾನು. ಅಥವಾ ಇನ್ನೊಂದು ದಿನ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಕೂಡ ಹೇಳಿದ್ದೆ ನಾನು. ಎಲ್ರಿಗೂ ಪ್ರಚಾರ ಮಾಡಿ ಜನ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೇವರಾಜ ಅರಸರವರ ಪ್ರತಿಮೆ ಅನಾವರಣ ಮಾಡತಕ್ಕಂಥದ್ದು ಬಹಳ ದಿನಗಳಿಂದ ನಡೆದಿದೆ. ಮತ್ತೆ ಬಹಳ ಜನಗಳ ಅಪೇಕ್ಷೆ. ಈ ಅಪೇಕ್ಷೆಯನ್ನು ಈಡೇರಿಸತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತೇಳಿ ನಾನು ಈ ದೇವರಾಜ ಅರಸರವರ ಪ್ರತಿಮೆಯನ್ನ ಇವತ್ತು ಅನಾವರಣ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ಆಗ್ತಾ ಇದೆ. ಮೈಸೂರು ನಗರದಲ್ಲಿ ದೇವರಾಜ ಅರಸರವರ ಸ್ವಂತ ಜಿಲ್ಲೆ, ಅವರು ಹುಟ್ಟು ಕಲ್ಲಳ್ಳಿ ಹುಣಸೂರು ತಾಲೂಕಾದರೂ ಕೂಡ. ಆದರೆ ದೇವರಾಜ ಅರಸರವರು ಸ್ವಂತ ಜಿಲ್ಲೆ ಇದು. ಈ ಜಿಲ್ಲೆಯಲ್ಲಿ ಅವರ ಪ್ರತಿಮೆ ಇರಬೇಕು ಅಂತಕ್ಕಂಥದ್ದು ಬಹಳ ಜನಗಳ ಆಸೆ. ಆಸೆಯನ್ನು ಪೂರೈಸತಕ್ಕಂಥ ಕೆಲಸವನ್ನ ಜಿಲ್ಲಾಡಳಿತ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ದೇವರಾಜ ಅರಸರ ಬಗ್ಗೆ ಹೆಚ್ಚು ಮಾತನಾಡಕ್ ಹೋಗಲ್ಲ. ದೇವರಾಜ ಅರಸರವರು ನಮ್ಮ ಜಿಲ್ಲೆಯವರಾದರೂ ಕೂಡ ನಾನು ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿರುವಾಗ ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದವು. ನಾನು ಜನತಾ ಪಾರ್ಟಿನಲ್ಲಿದ್ದೆ, ಅವರು ಕಾಂಗ್ರೆಸ್ ಪಾರ್ಟಿ. ಆದರೂ ಕೂಡ ಅವರ ಸಾಮಾಜಿಕ ನ್ಯಾಯದ ಕಳಕಳಿ ಇದೆಯಲ್ಲ, ಅದು ಬೇರೆಯವರಿಗೆ ಮಾದರಿ ಅಂತಕ್ಕಂಥ ಮಾತುಗಳನ್ನು ಸಮಾಜದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ಹೋಗಲಾಡಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ರಾಜಕಾರಣಿಯ ಜವಾಬ್ದಾರಿ. ಇಲ್ಲದೆ ಹೋದ್ರೆ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲರೂ ಮುಖ್ಯವಾಗಿ ಬರಬೇಕು. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಮುಖ್ಯವಾಗಿ ಬರಬೇಕು. ಅದರಲ್ಲೂ ರಾಜಕೀಯದಿಂದ ವಂಚಿತರಾಗಿರ್ತಕ್ಕಂಥ ಜನ, ಆರ್ಥಿಕವಾಗಿ ವಂಚಿತರಾಗಿರ್ತಕ್ಕಂಥ ಜನ, ಸಾಮಾಜಿಕವಾಗಿ ವಂಚಿತರಾಗಿರ್ತಕ್ಕಂಥ ಜನ, ಆ ಜನರಿಗೆ ಅವಕಾಶಗಳನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ದೇವರಾಜ ಅರಸರವರು ಈ ಕೆಲಸವನ್ನು ಮಾಡಲು ಯಾರ್ಯಾರು ಅನ್ರಿಪ್ರೆಸೆಂಟೇಟಿವ್ ಕಮ್ಯುನಿಟಿ ಇದೆಯಲ್ಲ, ಪ್ರಾತಿನಿಧ್ಯ ಇರತಕ್ಕಂಥ ಕಮ್ಯುನಿಟಿ, ಅಂತ ಕಮ್ಯುನಿಟಿಯವರನ್ನ ಗುರುತಿಸಿ ಅವರನ್ನ ವಿಧಾನಸೌಧದ ಮೆಟ್ಟಿಲನ್ನು ಹತ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಸಂಪತ್ತಿದೆಯಲ್ಲ, ಈ ದೇಶದ ಸಂಪತ್ತು ಮತ್ತು ಅಧಿಕಾರ ಇದೆಯಲ್ಲ, ಇದು ಯಾರ ಸ್ವಂತಲ್ಲ. ಇದು ವಿದ್ಯೆ ಯಾರ ಸ್ವಂತಲ್ಲ. ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು. ಅದಕ್ಕೆ ದೇವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಆದರೆ ಅವಕಾಶಗಳನ್ನ ಕೊಡ್ತಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಆದ್ರೆ ಅವಕಾಶಗಳನ್ನು ಕೊಡ್ತಾರೆ. ಈ ಅವಕಾಶಗಳನ್ನು ಸಿಕ್ಕಿದಾಗ ಅದನ್ನು ಸದುಪಯೋಗ ಮಾಡ್ಕೊಳ್ಳೋದು ಇದೆಯಲ್ಲ,
ಅದೇ ಬುದ್ಧಿವಂತಿಕೆ. ಹಾಗೆ ದೇವರಾಜ ಅರಸರವರು ಅವಕಾಶಗಳನ್ನ ಒದಗಿಸಿಕೊಟ್ರು. ಅವಕಾಶಗಳನ್ನ ಕೆಲವರು ಉಪಯೋಗಿಸಿಕೊಂಡು ಮೇಲೆ ಬರ್ತಕ್ಕಂಥ ಕೆಲಸವನ್ನ ಮಾಡಿದರು. ರಾಜಕೀಯವಾಗಿ ತಮ್ಮ ಪ್ರಾಬಲ್ಯವನ್ನ ಬೆಳೆಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿದರು. ಸೊ ಹಾಗಾಗಿ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ದೇವರಾಜ ಅರಸರವರ ಕೊಡುಗೆ ಅಪಾರವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಅವರು ಮಾಡಿದಂತ ಕೆಲಸಗಳನ್ನೆಲ್ಲ ನಾನು ಈಗೆಲ್ಲ ಹೇಳಕ್ ಹೋಗೋದಿಲ್ಲ. ಬಹಳಷ್ಟು ಕೆಲಸಗಳು 8 ವರ್ಷಗಳ ಕಾಲ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಅವರು ಸಮಾಜದಲ್ಲಿರ್ತಕ್ಕಂಥ ತಪ್ಪುಗಳನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡಿದ್ರು. ಈಗ ಅಸಮಾನತೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ? ಅಸಮಾನತೆ ಯಾಕೆ ನಿರ್ಮಾಣ ಆಗಿದೆ ಅಂತಂದ್ರೆ, ಒಂದು ಜಾತಿ ವ್ಯವಸ್ಥೆ, ಎರಡನೇದು ಎಲ್ಲರಿಗೂ ಸಮಾನವಾದಂತ ಅವಕಾಶಗಳು ಸಿಕ್ಕಿಲ್ಲ. ಸಮಾನ ಅವಕಾಶಗಳು ಸಿಕ್ಕಿದ್ರೆ ಯಾರು ಹಿಂದೆ ಬೀಳಲಿಕ್ಕೆ, ಇಂಥ ಅಸಮಾನತೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಬಹುಸಂಖ್ಯೆಯಲ್ಲಿರ್ತಕ್ಕಂಥ ಶೂದ್ರ ಜನಾಂಗ ಜಾತಿ ವ್ಯವಸ್ಥೆಯಲ್ಲಿ, ಸರ್ವರ್ಣ ವ್ಯವಸ್ಥೆಯಲ್ಲಿ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗೋದ್ರಿಂದ ಅವಕಾಶಗಳು ಕಡಿಮೆ ಆದವು. ಹಾಗಾಗಿ ಸಮಾನತೆ ಬರಲಿಲ್ಲ, ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಯಿತು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸರ್ಕಾರ ಅಸಮಾನತೆಯನ್ನ ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.